ಸ್ನೇಹಿತರೆ MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 7/10/2021 ಮತ್ತು 8/10/2021 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ 2 ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ರೆ ಆ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. 2021 ರಸಾಯನಶಾಸ್ತ್ರದ ನೊಬೆಲ್ ಪ್ರಶಸ್ತಿ ವಿಜೇತರನ್ನ ಹೆಸರಿಸಿ. ಬೆಂಜಮಿನ್ ಲಿಸ್ಟ್ ಮತ್ತು ಡೇವಿಡ್ ಮ್ಯಾಕ್ಮಿಲನ್. 2021ನೇ ಸಾಲಿನ ರಸಾಯನಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಬೆಂಜಮಿನ್ ಲಿಸ್ಟ್ ಜರ್ಮನಿಯವರು ಮತ್ತು ಡೇವಿಡ್ ಮ್ಯಾಕ್ಮಿಲನ್ ಯುಎಸ್ಎಗೆ ಎಸಿಮೆಟ್ರಿಕ್ ಆರ್ಗ್ಯಾನೋಕೆಟಲಿಸಿಸ್ಗಾಗಿ ಜಂಟಿಯಾಗಿ ನೀಡಲಾಗಿದೆ. ಎಸಿಮೆಟ್ರಿಕ್ ಆರ್ಗ್ಯಾನೋಕೆಟಲಿಸ್ ಎಂದು ಕರೆಯಲ್ಪಡುವ ಅಣುಗಳನ್ನು ನಿರ್ಮಿಸಲು ಹೊಸ ಮಾರ್ಗವನ್ನು ಅಭಿವೃದ್ಧಿಪಡಿಸುವ ಕೆಲಸಕ್ಕಾಗಿ ಈ ಜೋಡಿಗೆ ಪ್ರಶಸ್ತಿ ನೀಡಲಾಗಿದೆ. ಪ್ರಶಸ್ತಿಯು ಚಿನ್ನದ ಪದಕ ಮತ್ತು 10 ಮಿಲಿಯನ್ ಸ್ವೀಡಿಷ್ ಕ್ರೋನರ್ ಅಂದರೆ $1.14 ದಶಲಕ್ಷ ಹೆಚ್ಚು ಬಹುಮಾನದ ಮೊತ್ತದೊಂದಿಗೆ ಬರುತ್ತದೆ. 3 is the right answer. 2021 ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿ ವಿಜೇತರನ್ನ ಹೆಸರಿಸಿ. ಸಿಯುಕುರೋ ಮನಾಬೆ, ಕ್ಲಾಸ್ ಹ್ಯಾಜೆಲ್ಮನ್ ಮತ್ತು ಜಾರ್ಜಿಯೋ ಪ್ಯಾರಿಸಿ. ರಾಯಲ್ ಸ್ವೀಡಿಷ್ ಅಕಾಡೆಮಿ ಆಫ್ ಸೈನ್ಸಸ್ 2021 ಅಕ್ಟೋಬರ್ 5, 2021 ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಘೋಷಿಸಿತು. 3 ಪ್ರಶಸ್ತಿ ವಿಜೇತರು ಅಸ್ತವ್ಯಸ್ತವಾಗಿರುವ ಮತ್ತು ಸ್ಪಷ್ಟವಾಗಿ ಯಾದೃಚ್ಛಿಕ ವಿದ್ಯಮಾನಗಳ ಅದ್ಭುತ ಕೊಡುಗೆಗಳು ಮತ್ತು ಅಧ್ಯಯನಗಳಿಗಾಗಿ 2021 ಪ್ರಶಸ್ತಿಯನ್ನು ಹಂಚಿಕೊಂಡಿದ್ದಾರೆ. ಪ್ರಶಸ್ತಿಯ ಅರ್ಧದಷ್ಟು ಭಾಗವನ್ನು ಯುಎಸ್ ಮೂಲದ ಸಿಯುಕುರೋ ಮನಾಬೆ ಮತ್ತು ಜರ್ಮನಿಯ ಕ್ಲಾಸ್ ಹ್ಯಾಸೆಲ್ಮೆನ್ ಅವರಿಗೆ ಭೂಮಿಯ ಹವಾಮಾನದ ಭೌತಿಕ ಮಾದರಿ ವ್ಯತ್ಯಾಸವನ್ನು ಪರಿಮಾಣಿಸುವುದು ಮತ್ತು ಜಾಗತಿಕ ತಾಪಮಾನವನ್ನು ವಿಶ್ವಾಸಾರ್ಹವಾಗಿ ಊಹಿಸಲು ಜಂಟಿಯಾಗಿ ನೀಡಲಾಗಿದೆ. ಪ್ರಶಸ್ತಿಯ ಉಳಿದ ಅರ್ಧವನ್ನು ಇಟಲಿಯ ಜಾರ್ಜಿಯೋ ಪ್ಯಾರಿಸ್ಗೆ ನೀಡಲಾಯಿತು. ಪರಮಾಣುಗಳಿಂದ ಗ್ರಹಗಳ ಮಾಪಕಗಳವರೆಗೆ ಭೌತಿಕ ವ್ಯವಸ್ಥೆಯಲ್ಲಿ ಅಸ್ವಸ್ಥತೆ ಮತ್ತು ಏರಿಳಿತಗಳ ಪರಸ್ಪರ ಕ್ರಿಯೆಯ ಪತ್ತೆಗಾಗಿ. ಬಹುಮಾನದ ಮೊತ್ತ 10 ಮಿಲಿಯನ್ ಸ್ವೀಡಿಷ್ ಕ್ರೋನರ್. ಒಂದು ಅರ್ಧ ಜಂಟಿಯಾಗಿ ಸಿಯುಕುರೋ ಮನಾಬೆ ಮತ್ತು ಕ್ಲಾಸ್ ಹ್ಯಾಸೆಲ್ಮನ್ಗೆ ಮತ್ತು ಇನ್ನೊಂದು ಅರ್ಧ ಜಾರ್ಜಿಯೋ ಪ್ಯಾರಿಸ್ಗೆ ಹೋಗುತ್ತದೆ. 1 is the right answer. 2021 ಇದಾನ್ ಪ್ರಶಸ್ತಿ ಯನ್ನು ಯಾರಿಗೆ ನೀಡಲಾಗಿದೆ? ಇದಾನ್ ಪ್ರೈಸ್ ಎರಿಕ್ ಎ ಹನುಶೇಕ್ ಮತ್ತು ಡಾಕ್ಟರ್ ರುಕ್ಮಿಣಿ ಬ್ಯಾನರ್ಜಿ. ಯುಎಸ್ ಮೂಲದ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಎರಿಕ್ ಎ ಹನುಶೇಕ್ ಮತ್ತು ಮುಂಬೈ ಮೂಲದ ಡಾಕ್ಟರ್ ರುಕ್ಮಿಣಿ ಬ್ಯಾನರ್ಜಿ ಅವರನ್ನು 2021 ಇದಾನ್ ಪ್ರಶಸ್ತಿಯಾದ ವಿಶ್ವದ ಅತ್ಯುನ್ನತ ಶಿಕ್ಷಣ ಪ್ರಶಸ್ತಿಯೊಂದಿಗೆ ಗೌರವಿಸಲಾಗಿದೆ. ಹಾಂಗ್ಕಾಂಗ್ನ ಇದಾನ್ ಪ್ರಶಸ್ತಿ ಪ್ರತಿಷ್ಠಾನವು ಈ ಪ್ರಶಸ್ತಿಯನ್ನು ನೀಡುತ್ತದೆ. ಇಬ್ಬರು ಪ್ರಶಸ್ತಿ ವಿಜೇತರು ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸುವುದು ಮತ್ತು ಪ್ರಮಾಣದಲ್ಲಿ ಕಲಿಯುವವರಿಗೆ ಫಲಿತಾಂಶಗಳು ಸಂಬಂಧಿತ ಶಿಕ್ಷಣ ಸಮಸ್ಯೆಯನ್ನು ಪರಿಹರಿಸುವ ಅವರ ಉದಾತ್ತ ಕೆಲಸಕ್ಕಾಗಿ ಗುರುತಿಸಲ್ಪಟ್ಟಿದ್ದಾರೆ. ಪ್ರಶಸ್ತಿಯು ಪ್ರತಿ ವಿಜೇತರಿಗೆ $3.9 ಮಿಲಿಯನ್ ಅಂದರೆ ಸುಮಾರು 28 ಕೋಟಿ ರೂಪಾಯಿಗಳು ಬಹುಮಾನದ ಮೊತ್ತವನ್ನು ಒಳಗೊಂಡಿದೆ. ಡಾಕ್ಟರ್ ರುಕ್ಮಿಣಿ ಬ್ಯಾನರ್ಜಿ ಅವರು ಮುಂಬೈ ಮೂಲದ ಪ್ರಥಮ ಶಿಕ್ಷಣ ಪ್ರತಿಷ್ಠಾನದ ಸಿಇಒ ಆಗಿದ್ದಾರೆ. 4 is the right answer. ಮಿಹಿಡಾನ ಹೆಸರಿನ ಜಿಐ ಟ್ಯಾಗ್ ಪಡೆದ ಭಾರತೀಯ ಸಿಹಿ ಖಾದ್ಯದ ಮೊದಲ ಸರಕನ್ನು ಇತ್ತೀಚೆಗೆ ಬಹ್ರೇನ್ ದೇಶಕ್ಕೆ ರಫ್ತು ಮಾಡಲಾಯಿತು. ಈ ಉತ್ಪನ್ನಕ್ಕಾಗಿ ಭಾರತದ ಯಾವ ರಾಜ್ಯವು ಜಿಐ ಟ್ಯಾಗ್ ಅನ್ನು ಹೊಂದಿದೆ? ಪಶ್ಚಿಮ ಬಂಗಾಳ. ಜಿಯೋಗ್ರಾಫಿಕಲ್ ಇಂಡಿಕೇಶನ್ ದಟ್ ಈಸ್ ಜಿಐ ಟ್ಯಾಗ್ ಮಾಡಲಾದ ಸಿಹಿ ಖಾದ್ಯ ಮಿಹಿಡಾನ ಪಶ್ಚಿಮ ಬಂಗಾಳದ ಬರ್ಧಮಾನ್ ನಿಂದ ಬಹ್ರೇನ್ ದೇಶಕ್ಕೆ ರಫ್ತು ಮಾಡಲಾಗಿದೆ. ಈ ಉಪಕ್ರಮವು ಭಾರತದ ಸ್ಥಳೀಯ ಮತ್ತು ಭೌಗೋಳಿಕ ಗುರುತಿನ ಟ್ಯಾಗ್ ಉತ್ಪನ್ನಗಳನ್ನು ಜಾಗತಿಕವಾಗಿ ಉತ್ತೇಜಿಸುವ ಪ್ರಯತ್ನದ ಭಾಗವಾಗಿದೆ. ಉತ್ಪನ್ನವನ್ನು ಅಪೇಡಾ ನೋಂದಾಯಿತ ಎಂಎಸ್ಡಿಎಂ ಎಂಟರ್ಪ್ರೈಸಸ್ ಕೋಲ್ಕತ್ತಾ ರಫ್ತು ಮಾಡಿದೆ. ಪಶ್ಚಿಮ ಬಂಗಾಳದ ಬರ್ಧಮಾನ್ 2017ರಲ್ಲಿ ಮಿಹಿಡಾನ ಸ್ವೀಟ್ ಮೀಟ್ಸ್ಗಾಗಿ ಜಿಐ ಟ್ಯಾಗ್ ಪಡೆದರು. ಜಿಐ ಟ್ಯಾಗ್ ಎನ್ನುವುದು ಒಂದು ನಿರ್ದಿಷ್ಟ ಭೌಗೋಳಿಕ ಮೂಲವನ್ನು ಸೂಚಿಸುವ ಒಂದು ಚಿಹ್ನೆ ಮತ್ತು ಗುಣಗಳು ಅಥವಾ ಆ ಮೂಲಕ್ಕೆ ಕಾರಣವಾದ ಖ್ಯಾತಿಯನ್ನು ಹೊಂದಿದೆ. 2 is the right answer. ಯಾವ ನಗರದಲ್ಲಿ ಆಜಾದಿ at 75 ನ್ಯೂ ಅರ್ಬನ್ ಇಂಡಿಯಾ ಟ್ರಾನ್ಸ್ಫಾರ್ಮಿಂಗ್ ಅರ್ಬನ್ ಲ್ಯಾಂಡ್ಸ್ಕೇಪ್
ಕಾನ್ಫರೆನ್ಸ್ ಕಮ್ ಎಕ್ಸ್ಪೋವನ್ನು ಇತ್ತೀಚೆಗೆ ಪ್ರಧಾನಿ ಮೋದಿ ಉದ್ಘಾಟಿಸಿದರು. ಲಕ್ನೋ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಆಜಾದಿ ಅಟ್ 75 ನ್ಯೂ ಅರ್ಬನ್ ಇಂಡಿಯಾ ಟ್ರಾನ್ಸ್ಫಾರ್ಮಿಂಗ್ ಅರ್ಬನ್ ಲ್ಯಾಂಡ್ಸ್ಕೇಪ್ ಕಾನ್ಫರೆನ್ಸ್ ಕಮ್ ಎಕ್ಸ್ಪೋವನ್ನು ಲಕ್ನೋದಲ್ಲಿ ಅಕ್ಟೋಬರ್ 5, 2021ರಂದು ಆಜಾದಿ ಅಟ್ 75 ಆಚರಣೆಯ ಅಂಗವಾಗಿ ಉದ್ಘಾಟಿಸಿದರು. 3 ದಿನಗಳ ಕಾರ್ಯಕ್ರಮದ ವಿಷಯ ಹೊಸನಗರ ಭಾರತ. ಇದು ಅಕ್ಟೋಬರ್ 7, 2021ರಂದು ಕೊನೆಗೊಳ್ಳುತ್ತದೆ. ಕಾನ್ಫರೆನ್ಸ್ ಕಮ್ ಎಕ್ಸ್ಪೋವನ್ನು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ಆಯೋಜಿಸಿದೆ. ಜೆಐಎಂಇಎಕ್ಸ್ ಜಿಮೆಕ್ಸ್ 2021 ಭಾರತದ ವಾರ್ಷಿಕ ದ್ವಿಪಕ್ಷೀಯ ಕಡಲ ವ್ಯಾಯಾಮದ 5ನೇ ಆವೃತ್ತಿ ಯಾವ ದೇಶದೊಂದಿಗೆ ನಡೆಯುತ್ತದೆ? ಜಪಾನ್. 5ನೇ ಆವೃತ್ತಿಯ ಭಾರತದ ಜಪಾನ್ ಮ್ಯಾರಿಟೈಮ್ ದ್ವಿಪಕ್ಷೀಯ ವ್ಯಾಯಾಮ ಜಿಮೆಕ್ಸ್ ಅರೇಬಿಯನ್ ಸಮುದ್ರದಲ್ಲಿ 2021ರ ಅಕ್ಟೋಬರ್ 6ರಿಂದ 8ರವರೆಗೆ ನಡೆಯಲಿದೆ. ಭಾರತೀಯ ನೌಕಾಪಡೆ ಐಎನ್ ಮತ್ತು ಜಪಾನ್ ಮ್ಯಾರಿಟೈಮ್ ಸೆಲ್ಫ್ ಡಿಫೆನ್ಸ್ ಫೋರ್ಸ್ JMSDF ನಡುವೆ ಜಿಮೆಕ್ಸ್ ಸರಣಿಯ ವ್ಯಾಯಾಮಗಳು 2012ರಿಂದ ನಡೆಯುತ್ತಿವೆ. ಜಿಮೆಕ್ಸ್ 21 ಕಾರ್ಯಾಚರಣೆಯ ಕಾರ್ಯವಿಧಾನಗಳ ಸಾಮಾನ್ಯ ತಿಳುವಳಿಕೆಯನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ ಮತ್ತು ಕಡಲ ಕಾರ್ಯಾಚರಣೆಗಳ ಸಂಪೂರ್ಣ ಸ್ಪೆಕ್ಟ್ರಮ್ನಾದ್ಯಂತ ಅನೇಕ ಸುಧಾರಿತ ವ್ಯಾಯಾಮಗಳನ್ನು ನಡೆಸುವ ಮೂಲಕ ಅಂತರ್ ಕಾರ್ಯಾಚರಣೆಯನ್ನು ಹೆಚ್ಚಿಸುತ್ತದೆ. ಇದು 2 ನೌಕಾಪಡೆಗಳ ನಡುವಿನ ಸಹಕಾರ ಮತ್ತು ಪರಸ್ಪರ ವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಭಾರತೀಯ ನೌಕಾಪಡೆಯು ಸ್ಥಳೀಯವಾಗಿ ನಿರ್ಮಿಸಿದ ಗೈಡೆಡ್ ಮಿಸೈಲ್ ಸ್ಟೆಲ್ತ್ ಡೆಸ್ಟ್ರಾಯರ್ ಕೊಚ್ಚಿ ಅಂಡ್ ಗೈಡೆಡ್ ಮಿಸೈಲ್ ಫ್ರೈಗೇಟ್ ಟ್ಯಾಗ್ P8I ಲಾಂಗ್ ರೇಂಜ್ ಮ್ಯಾರಿಟೈಮ್ ಪೆಟ್ರೋಲ್ ಏರ್ಕ್ರಾಫ್ಟ್ ಡಾರ್ನಿಯರ್ ಮ್ಯಾರಿಟೈಮ್ ಪೆಟ್ರೋಲ್ ಏರ್ಕ್ರಾಫ್ಟ್ ಇಂಟೆಗ್ರಲ್ ಹೆಲಿಕಾಪ್ಟರ್ಸ್ ಅಂಡ್ MiG-29K ಫೈಟರ್ ಏರ್ಕ್ರಾಫ್ಟ್ ಪ್ರತಿನಿಧಿಸುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ಜವಳಿ ಸಚಿವಾಲಯವು ಸಮಗ್ರ ಕರಕುಶಲ ಕ್ಲಸ್ಟರ್ ಅಭಿವೃದ್ಧಿ ಯೋಜನೆಯನ್ನು ಕಾಂಪ್ರಹೆನ್ಸಿವ್ ಹ್ಯಾಂಡಿಕ್ರಾಫ್ಟ್ಸ್ ಕ್ಲಸ್ಟರ್ ಡೆವಲಪ್ಮೆಂಟ್ ಸ್ಕೀಮ್ CHCDS ಯಾವ ಅವಧಿಗೆ ವಿಸ್ತರಿಸಿದೆ? ಮಾರ್ಚ್ 2026. ಜವಳಿ ಸಚಿವಾಲಯವು ಸಮಗ್ರ ಕರಕುಶಲ ಕ್ಲಸ್ಟರ್ ಅಭಿವೃದ್ಧಿ ಯೋಜನೆಯನ್ನು ಕಾಂಪ್ರಹೆನ್ಸಿವ್ ಹ್ಯಾಂಡಿಕ್ರಾಫ್ಟ್ಸ್ ಕ್ಲಸ್ಟರ್ ಡೆವಲಪ್ಮೆಂಟ್ ಸ್ಕೀಮ್ CHCDS ಮಾರ್ಚ್ 2026ರವರೆಗೆ ಮುಂದುವರಿಸಲು ಅನುಮೋದನೆ ನೀಡಿದೆ. ಕಾಂಪ್ರಹೆನ್ಸಿವ್ ಹ್ಯಾಂಡಿಕ್ರಾಫ್ಟ್ಸ್ ಕ್ಲಸ್ಟರ್ ಡೆವಲಪ್ಮೆಂಟ್ ಸ್ಕೀಮ್ CHCDSನ ಒಟ್ಟು ವೆಚ್ಚ 160 ಕೋಟಿ ರೂಪಾಯಿಗಳು. ಕರಕುಶಲ ಕುಶಲಕರ್ಮಿಗಳ ಉನ್ನತಿ ಮತ್ತು ಅಭಿವೃದ್ಧಿಯು ಯೋಜನೆಯ ಉದ್ದೇಶವಾಗಿದೆ. ಈ ಯೋಜನೆಯಡಿ ಕರಕುಶಲ ಕುಶಲಕರ್ಮಿಗಳಿಗೆ ಮೂಲಸೌಕರ್ಯ ಬೆಂಬಲ, ಮಾರುಕಟ್ಟೆ ಪ್ರವೇಶ, ವಿನ್ಯಾಸ ಮತ್ತು ತಂತ್ರಜ್ಞಾನದ ಉನ್ನತೀಕರಣದ ಬೆಂಬಲವನ್ನು ಒದಗಿಸಲಾಗುವುದು. 10,000ಕ್ಕೂ ಹೆಚ್ಚು ಕುಶಲಕರ್ಮಿಗಳನ್ನು ಹೊಂದಿರುವ ಬೃಹತ್ ಕರಕುಶಲ ಕ್ಲಸ್ಟರ್ಗಳನ್ನು ಈ ಯೋಜನೆಯಡಿ ಒಟ್ಟಾರೆ ಅಭಿವೃದ್ಧಿಗೆ ಆಯ್ಕೆ ಮಾಡಲಾಗುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ವಿಶ್ವ ಹತ್ತಿ ದಿನ ವರ್ಲ್ಡ್ ಕಾಟನ್ ಡೇ ಅನ್ನು ವಾರ್ಷಿಕವಾಗಿ ಯಾವ ದಿನದಂದು ಆಚರಿಸಲಾಗುತ್ತದೆ? ಅಕ್ಟೋಬರ್ 7. ವರ್ಲ್ಡ್ ಕಾಟನ್ ಡೇ WHO ಮಾನ್ಯತೆ ಪಡೆದ ವಿಶ್ವ ಹತ್ತಿ ದಿನವನ್ನು WCD ವರ್ಲ್ಡ್ ಕಾಟನ್ ಡೇ ಪ್ರತಿ ವರ್ಷ ಅಕ್ಟೋಬರ್ 7ರಂದು 2019ರಿಂದ ಅಂತಾರಾಷ್ಟ್ರೀಯ ಹತ್ತಿ ಉದ್ಯಮ ಮತ್ತು ಸಮುದಾಯಗಳಿಗೆ ಮತ್ತು ಜಾಗತಿಕ ಆರ್ಥಿಕತೆಗೆ ಅದರ ಕೊಡುಗೆಯನ್ನು ಆಚರಿಸಲು ಆಚರಿಸಲಾಗುತ್ತದೆ. ಅಕ್ಟೋಬರ್ 7, 2019ರಂದು ವಿಶ್ವ ವ್ಯಾಪಾರ ಸಂಸ್ಥೆ WTO ಜಿನೀವಾದಲ್ಲಿ ಈ ದಿನವನ್ನು ಉದ್ಘಾಟಿಸಿತು. ಜಾಗತಿಕ ಸರಕಾಗಿ ಹತ್ತಿಯ ಮಹತ್ವವನ್ನು ಬಿಂಬಿಸಲು ಕಾಟನ್ 4 ದೇಶಗಳಾದ ಬೆನಿನ್, ಬುರ್ಕಿನಾ ಫಾಸೋ, ಚಾಡ್ ಮತ್ತು ಮಾಲಿಯಿಂದ ವರ್ಲ್ಡ್ ಕಾಟನ್ ಡೇಯನ್ನು ಆರಂಭಿಸಲಾಯಿತು. 1 ಈಸ್ ದಿ ರೈಟ್ ಆನ್ಸರ್. ಎಷ್ಟು PM ಮಿತ್ರ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಗಳನ್ನು 5 ವರ್ಷಗಳಲ್ಲಿ ಸ್ಥಾಪಿಸಲು ಸರ್ಕಾರದಿಂದ ಅನುಮೋದಿಸಲಾಗಿದೆ? 7. ಗವರ್ಮೆಂಟ್ ಅಪ್ರೂವ್ ಸೆಟ್ಟಿಂಗ್ ಅಪ್ ಆಫ್ 7 PM ಮಿತ್ರ ಪಾರ್ಕ್ಸ್ ವಿತ್ ಎ ಟೋಟಲ್ ಔಟ್ಲೇ ಆಫ್ Rs 4,445 crore. ಕೇಂದ್ರವು 7 ಹೊಸ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಗಳನ್ನು ಅಥವಾ PM ಮಿತ್ರ ಪಾರ್ಕ್ಗಳನ್ನು ಸ್ಥಾಪಿಸಲು ಅನುಮೋದನೆ ನೀಡಿದೆ. ಇವು ದೇಶದಾದ್ಯಂತ ಆರ್ಥಿಕತೆಯಲ್ಲಿ ಜವಳಿ ವಲಯದ ಬೆಳವಣಿಗೆಯನ್ನು ಹೆಚ್ಚಿಸಲು ಮತ್ತು ಜಾಗತಿಕ ಜವಳಿ ನಕ್ಷೆಯಲ್ಲಿ ಭಾರತವನ್ನು ಬಲವಾಗಿ ಇರಿಸಲು ಸಹಾಯ ಮಾಡಲು ಇದು ಪ್ರಯತ್ನಿಸುತ್ತವೆ. ಮೆಗಾ ಇಂಟಗ್ರೇಟೆಡ್ ಟೆಕ್ಸ್ಟೈಲ್ ರೀಜನ್ ಅಂಡ್ ಅಪೆರಲ್ ಪಾರ್ಕ್ಸ್ PM ಮಿತ್ರ ಗೌರವಾನ್ವಿತ ಪ್ರಧಾನಮಂತ್ರಿಯವರ 5F ದೃಷ್ಟಿಯನ್ನು ಆಧರಿಸಿವೆ. 5F ಫಾರ್ಮುಲಾ: ಫಾರ್ಮ್ ಟು ಫೈಬರ್, ಫೈಬರ್ ಟು ಫ್ಯಾಕ್ಟರಿ, ಫ್ಯಾಕ್ಟರಿ ಟು ಫ್ಯಾಷನ್, ಫ್ಯಾಷನ್ ಟು ಫಾರಿನ್ ಹೊಂದಿವೆ. ಈ ಉದ್ಯಾನಗಳನ್ನು ವಿವಿಧ ರಾಜ್ಯಗಳಲ್ಲಿನ ಗ್ರೀನ್ ಫೀಲ್ಡ್ ಮತ್ತು ಬ್ರೌನ್ ಫೀಲ್ಡ್ ತಾಣಗಳಲ್ಲಿ ವಿಶೇಷ ಉದ್ದೇಶದ ವಾಹನದಿಂದ ಸ್ಥಾಪಿಸಲಾಗುವುದು. ಇದನ್ನು ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರವು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ವಿಧಾನದಲ್ಲಿ ಹೊಂದಿರುತ್ತವೆ. ಯೋಜನೆಯ ಒಟ್ಟು ವೆಚ್ಚವನ್ನು 5 ವರ್ಷಗಳವರೆಗೆ ರೂ. 4,445 ಕೋಟಿ ಗೆ ನಿಗದಿಪಡಿಸಲಾಗಿದೆ. 3 ಈಸ್ ದಿ ರೈಟ್ ಆನ್ಸರ್.
ಮೂಡೀಸ್ ಹೂಡಿಕೆದಾರರ ಸೇವೆಯು ಇತ್ತೀಚೆಗೆ ಭಾರತದ ಸಾರ್ವಭೌಮ ರೇಟಿಂಗ್ ದೃಷ್ಟಿಕೋನವನ್ನು ಈ ಯಾವುದಕ್ಕೆ ಪರಿಷ್ಕರಿಸಿದೆ? ಸ್ಥಿರ. ರೇಟಿಂಗ್ ಏಜೆನ್ಸಿ ಮೂಡೀಸ್ ಇನ್ವೆಸ್ಟರ್ ಸರ್ವಿಸ್ ದೇಶದ ಆರ್ಥಿಕ ಕ್ಷೇತ್ರದಲ್ಲಿ ಸುಧಾರಣೆ ಮತ್ತು ವಲಯಗಳಾದ್ಯಂತ ನಿರೀಕ್ಷಿತ ಆರ್ಥಿಕ ಚೇತರಿಕೆಯ ನಂತರ ಅಕ್ಟೋಬರ್ 5, 2021ರಂದು ಭಾರತದ ಸಾರ್ವಭೌಮ ರೇಟಿಂಗ್ ಮೇಲ್ನೋಟವನ್ನು ಋಣಾತ್ಮಕದಿಂದ ಸ್ಥಿರಕ್ಕೆ ಹೆಚ್ಚಿಸಿದೆ. ಆದಾಗ್ಯೂ ಮೂಡೀಸ್ ಭಾರತದ ಸಾರ್ವಭೌಮ ರೇಟಿಂಗ್ ಅನ್ನು BAA3 ನಲ್ಲಿ ಉಳಿಸಿಕೊಂಡಿದೆ. 2021-22 ಫೈನಾನ್ಷಿಯಲ್ 22 ಹಣಕಾಸು ವರ್ಷಕ್ಕೆ ಭಾರತದ GDP 9.3% ನಲ್ಲಿ ಇರುತ್ತದೆ ಎಂದು ಮೂಡೀಸ್ ನಿರೀಕ್ಷಿಸುತ್ತದೆ. ನಂತರ ಫೈನಾನ್ಷಿಯಲ್ 23 2022-23 ನಲ್ಲಿ 7.9% ಇರುತ್ತದೆ ಎಂದು ಊಹಿಸಿದೆ. 1 is the right answer. ಮಹಾಬಾಹು ಬ್ರಹ್ಮಪುತ್ರ ನದಿ ಪಾರಂಪರಿಕ ಕೇಂದ್ರ ಹೆರಿಟೇಜ್ ಸೆಂಟರ್ ಅನ್ನು ಇತ್ತೀಚೆಗೆ ಯಾವ ನಗರದಲ್ಲಿ ಉದ್ಘಾಟಿಸಲಾಯಿತು? ಗುವಾಹಟಿ. ಭಾರತದ ಉಪರಾಷ್ಟ್ರಪತಿ ಶ್ರೀ ಎಂ ವೆಂಕಯ್ಯನಾಯ್ಡು ಅವರು ಇತ್ತೀಚೆಗೆ ಅಸ್ಸಾಂನ ಗುವಾಹಟಿಯ ಪಾಂಜಜಾರ್ನಲ್ಲಿ ಮಹಾಬಾಹು ಬ್ರಹ್ಮಪುತ್ರ ನದಿ ಪಾರಂಪರಿಕ ಕೇಂದ್ರವನ್ನು ಉದ್ಘಾಟಿಸಿದರು. 2011ರವರೆಗೆ ಉಪ ಆಯುಕ್ತರ ನಿವಾಸವಾಗಿ ಕಾರ್ಯನಿರ್ವಹಿಸುತ್ತಿದ್ದ ಪನ್ಬಜಾರ್ನಲ್ಲಿರುವ ಬರ್ಫುಕನಾರ್ ತಿಲಾ ಬರ್ಫುಕನ್ಸ್ ಗುಡ್ಡದ ಮೇಲೆ ಬ್ರಿಟಿಷ್ ಯುಗದ ಬಂಗಲೆಯನ್ನು ನವೀಕರಿಸುವ ಮತ್ತು ಪರಿವರ್ತಿಸುವ ಮೂಲಕ ಹೊಸ ಪಾರಂಪರಿಕ ತಾಣವನ್ನು ಮಾಡಲಾಗಿದೆ. ಪಾರಂಪರಿಕ ಕೇಂದ್ರವು ಬ್ರಹ್ಮಪುತ್ರ ನದಿಯ ಉದ್ದಕ್ಕೂ ಇರುವ ಜೀವನವನ್ನು ಚಿತ್ರಿಸುತ್ತದೆ. 2 is the right answer. ಯಾವ ರಾಜ್ಯದ ಅಲಿಬಾಗ್ ಬಿಳಿ ಈರುಳ್ಳಿ ಇತ್ತೀಚೆಗೆ GI ಟ್ಯಾಗ್ ಪಡೆದಿದೆ? ಮಹಾರಾಷ್ಟ್ರ. ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯ ಪ್ರಸಿದ್ಧ ಅಲಿಬಾಗ್ ಬಿಳಿ ಈರುಳ್ಳಿ 2021ರ ಸೆಪ್ಟೆಂಬರ್ 29ರಂದು ಭೌಗೋಳಿಕ ಸೂಚನೆಯನ್ನ ಪಡೆದಿದೆ. ಅಲಿಬಾಗ್ ತಾಲೂಕಿನಲ್ಲಿ ಈಗ ಬಿಳಿ ಈರುಳ್ಳಿಗೆ ಅದರ ವಿಶಿಷ್ಟವಾದ ಸಿಹಿ ರುಚಿ, ಕಣ್ಣೀರು ರಹಿತ ಅಂಶ ಹಾಗೂ ಅದರ ಔಷಧೀಯ ಗುಣಗಳಿಗಾಗಿ ವಿಶ್ವದಾದ್ಯಂತ ಮನ್ನಣೆ ದೊರೆತಿದೆ. 2 is the right answer. ಈಶಾನ್ಯ ರಾಜ್ಯಗಳಿಗೆ ಡ್ರೋನ್ ಆಧಾರಿತ ಲಸಿಕೆ ವಿತರಣಾ ಮಾದರಿಯಾದ ಐಡ್ರೋನ್ ಅನ್ನು ಯಾವ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ? ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ICMR. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ಮನ್ಸುಖ್ ಮಾಂಡವೀಯ ಅವರು ಈಶಾನ್ಯ ರಾಜ್ಯಗಳಿಗೆ ಡ್ರೋನ್ ಆಧಾರಿತ ಲಸಿಕೆ ವಿತರಣಾ ಮಾದರಿಯಾದ ಐಡ್ರೋನ್ ಅನ್ನು ಅಕ್ಟೋಬರ್ 4, 2021ರಂದು ಪ್ರಾರಂಭಿಸಿದರು. ಐಡ್ರೋನ್ ಅನ್ನು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಅಭಿವೃದ್ಧಿಪಡಿಸಿದೆ. ಐಡ್ರೋನ್ ಎಂದರೆ ICMR's ಡ್ರೋನ್ ರೆಸ್ಪಾನ್ಸ್ ಅಂಡ್ ಔಟ್ರೀಚ್ ಇನ್ ದ ನಾರ್ತ್ ಈಸ್ಟ್. ಈ ಉಪಕರಣದ ಮುಖ್ಯ ಉದ್ದೇಶವೆಂದರೆ ಭಾರತದ ಕಠಿಣ ಮತ್ತು ತಲುಪಲು ಕಷ್ಟಕರವಾದ ಭೂಪ್ರದೇಶಗಳಿಗೆ ಲಸಿಕೆ ವಿತರಣೆಯನ್ನು ಸುಗಮಗೊಳಿಸುವುದು ಮತ್ತು ಕೊನೆಯ ಮೈಲಿಗೆ ಆರೋಗ್ಯ ಸೇವೆಯ ಲಭ್ಯತೆಯನ್ನು ಸುಧಾರಿಸುವುದು. ಪ್ರಸ್ತುತ ಡ್ರೋನ್ ಆಧಾರಿತ ವಿತರಣಾ ಯೋಜನೆಯನ್ನು ಮಣಿಪುರ, ನಾಗಾಲ್ಯಾಂಡ್ ಮತ್ತು ಕೇಂದ್ರಾಡಳಿತ ಪ್ರದೇಶವಾದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. ICMR ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಕಾನ್ಪುರದ ಸಹಯೋಗದೊಂದಿಗೆ ಲಸಿಕೆಗಳನ್ನು ಸುರಕ್ಷಿತವಾಗಿ ಸಾಗಿಸಲು ಮತ್ತು ವರ್ಗಾಯಿಸಲು ಡ್ರೋನ್ಗಳ ಸಾಮರ್ಥ್ಯವನ್ನು ಪರೀಕ್ಷಿಸಲು ಆರಂಭಿಕ ಅಧ್ಯಯನವನ್ನು ನಡೆಸಿತು. 2 is the right answer. ಇಂಡಿಯಾ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ IITF 2021 ನವೆಂಬರ್ 2021ರಲ್ಲಿ ನಡೆಯಲಿದೆ. ಈವೆಂಟ್ ವಾರ್ಷಿಕ ಪ್ರದರ್ಶನದ ಯಾವ ಆವೃತ್ತಿಯಾಗಿದೆ? 40ನೇ ಆವೃತ್ತಿ. ಭಾರತ ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳದ ಇಂಡಿಯಾ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ 40ನೇ ಆವೃತ್ತಿಯು 2021ರ ನವೆಂಬರ್ 14ರಿಂದ 27ರವರೆಗೆ ನವದೆಹಲಿಯ ಪ್ರಗತಿ ಮೈದಾನದಲ್ಲಿ ನಡೆಯಲಿದೆ. 2021ರಲ್ಲಿ 14 ದಿನಗಳ ಇಂಡಿಯಾ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ನ ಥೀಮ್ ಆತ್ಮನಿರ್ಭರ ಭಾರತ್. ಮೆಗಾ ಈವೆಂಟ್ ಅನ್ನು ಭಾರತ ಟ್ರೇಡ್ ಪ್ರಮೋಷನ್ ಆರ್ಗನೈಸೇಷನ್ ITPO ವಾರ್ಷಿಕವಾಗಿ ಆಯೋಜಿಸುತ್ತದೆ. ಇಂಡಿಯಾ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ IITF ಅನ್ನು ಮೊದಲ ಬಾರಿಗೆ 1979ರಲ್ಲಿ ನಡೆಸಲಾಯಿತು. 2 is the right answer. ಸೀಶೆಲ್ಸ್ನಲ್ಲಿ ಭಾರತವು ಗಡಿರಹಿತ ತೆರಿಗೆ ನಿರೀಕ್ಷಕರಿಗೆ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಸ್ ವಿತೌಟ್ ಬಾರ್ಡರ್ಸ್ TIWA ಪಾಲುದಾರ ಆಡಳಿತವಾಗಿ ಆಯ್ಕೆಯಾಗಿದೆ. ಯಾವ ಸಂಸ್ಥೆಯಿಂದ ಈ ಉಪಕ್ರಮವನ್ನು ಆರಂಭಿಸಲಾಗಿದೆ? UNDP ಮತ್ತು OECD. ಗಡಿರಹಿತ ತೆರಿಗೆ ನಿರೀಕ್ಷಕರು TIWA ತನ್ನ ಕಾರ್ಯಕ್ರಮವನ್ನು ಅಕ್ಟೋಬರ್ 4, 2021ರಂದು ಸೀಶೆಲ್ಸ್ನಲ್ಲಿ ಆರಂಭಿಸಿದ್ದಾರೆ. ಈ ಕಾರ್ಯಕ್ರಮದ ಪಾಲುದಾರ ಆಡಳಿತವಾಗಿ ಭಾರತವನ್ನು ಆಯ್ಕೆ ಮಾಡಲಾಗಿದೆ. ಈ ಉಪಕ್ರಮಕ್ಕೆ ಬೆಂಬಲವಾಗಿ ದೇಶವು ತನ್ನ ತೆರಿಗೆ ತಜ್ಞರನ್ನು ಒದಗಿಸಲಿದೆ. ಇದು 2015ರಲ್ಲಿ ಪ್ರಾರಂಭವಾದಾಗಿನಿಂದ TIWA ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಮತ್ತು ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಸ್ಥೆ OECDಯ ಜಂಟಿ ಉಪಕ್ರಮವಾಗಿದೆ. ಇದು ತೆರಿಗೆ ತಜ್ಞರನ್ನು ಒದಗಿಸುವ ಮೂಲಕ ಭಾರತ ಬೆಂಬಲಿಸಿದ 6ನೇ TIWA ಕಾರ್ಯಕ್ರಮವಾಗಿದೆ. 3 is the right answer. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇತ್ತೀಚೆಗೆ ಡೇರ್ ಟು ಡ್ರೀಮ್ 2.0 ಸ್ಪರ್ಧೆಯ 40 ವಿಜೇತರನ್ನು ಸನ್ಮಾನಿಸಿದರು. ಈ ಸ್ಪರ್ಧೆಯನ್ನು ಯಾವ ಸಂಸ್ಥೆ ಆಯೋಜಿಸಿದೆ? DRDO.
ಅಕ್ಟೋಬರ್ 4, 2021ರಂದು ನವದೆಹಲಿಯಲ್ಲಿ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಸ್ಪರ್ಧೆಯಲ್ಲಿ ಡೇರ್ ಟು ಡ್ರೀಮ್ 2.0 ವಿಜೇತರಿಗೆ ಕೇಂದ್ರ ರಕ್ಷಣಾ ಸಚಿವ ಶ್ರೀ ರಾಜನಾಥ್ ಸಿಂಗ್ ಅವರು ಪ್ರಶಸ್ತಿಗಳನ್ನು ನೀಡಿದರು. ವೈಯಕ್ತಿಕ ವಿಭಾಗದಲ್ಲಿ 22 ಮತ್ತು ಸ್ಟಾರ್ಟ್ಅಪ್ ವಿಭಾಗದಲ್ಲಿ 18 ಸೇರಿದಂತೆ 40 ವಿಜೇತರನ್ನ ಪ್ರಶಸ್ತಿಯೊಂದಿಗೆ ಗೌರವಿಸಲಾಗಿದೆ. ಏತನ್ಮಧ್ಯೆ ಶ್ರೀ ರಾಜನಾಥ್ ಸಿಂಗ್ ಅವರು ಡೇರ್ ಟು ಡ್ರೀಮ್ 3.0 ಸ್ಪರ್ಧೆಯನ್ನ ಆರಂಭಿಸಿದರು. ಡೇರ್ ಟು ಡ್ರೀಮ್ ಭಾರತೀಯ ಶಿಕ್ಷಣ ತಜ್ಞರು, ವ್ಯಕ್ತಿಗಳು, ಆವಿಷ್ಕಾರಕರು ಮತ್ತು ಸ್ಟಾರ್ಟ್ಅಪ್ಗಳನ್ನು ಉತ್ತೇಜಿಸಲು ಮತ್ತು ಉದಯೋನ್ಮುಖ ರಕ್ಷಣಾ ಮತ್ತು ಏರೋಸ್ಪೇಸ್ ತಂತ್ರಜ್ಞಾನಗಳು ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಲು ದೇಶದ ಯುವ ಮನಸ್ಸುಗಳಿಗೆ ವೇದಿಕೆಯನ್ನು ಒದಗಿಸಲು DRDO ನಡೆಸುತ್ತಿರುವ ಪ್ಯಾನ್ ಇಂಡಿಯಾ ಸ್ಪರ್ಧೆಯಾಗಿದೆ. ವಿಜೇತರು ತಂತ್ರಜ್ಞಾನ ಅಭಿವೃದ್ಧಿ ನಿಧಿ TDF ಯೋಜನೆಯಡಿ ತಮ್ಮ ಆಲೋಚನೆಗಳ ಸಾಕಾರಕ್ಕಾಗಿ DRDOನಿಂದ ತಾಂತ್ರಿಕ ಮತ್ತು ಆರ್ಥಿಕ ಬೆಂಬಲವನ್ನು ಪಡೆಯುತ್ತಾರೆ. ಇದಲ್ಲದೆ ಸಚಿವರು 2019ನೇ ಸಾಲಿನ DRDO ಯುವ ವಿಜ್ಞಾನಿಗಳ ಪ್ರಶಸ್ತಿಗಳನ್ನು ನೀಡಿದರು. 35 ವರ್ಷದೊಳಗಿನ 16 DRDO ವಿಜ್ಞಾನಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಯಿತು. 1 is the right answer. ಇಂದಿನ ರಸಪ್ರಶ್ನೆ. ಪ್ರಶ್ನೆ 1. ಎಸಿಮೆಟ್ರಿಕ್ ಆರ್ಗನೋಕೆಟಲಿಸಿಸ್ಗಾಗಿ 2021ನೇ ಸಾಲಿನ ರಸಾಯನಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಜರ್ಮನಿಯ ಬೆಂಜಮಿನ್ ಲಿಸ್ಟ್ ಮತ್ತು ಯಾವ ದೇಶದ ವಿಜ್ಞಾನಿ ಡೇವಿಡ್ ಮ್ಯಾಕ್ಮಿಲನ್ಗೆ ಜಂಟಿಯಾಗಿ ನೀಡಲಾಗಿದೆ? ಎಸಿಮೆಟ್ರಿಕ್ ಆರ್ಗನೋಕೆಟಲಿಸಿಸ್ಗಾಗಿ 2021ನೇ ಸಾಲಿನ ರಸಾಯನಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಜರ್ಮನಿಯ ಬೆಂಜಮಿನ್ ಲಿಸ್ಟ್ ಮತ್ತು ಯಾವ ದೇಶದ ವಿಜ್ಞಾನಿ ಡೇವಿಡ್ ಮ್ಯಾಕ್ಮಿಲನ್ಗೆ ಜಂಟಿಯಾಗಿ ನೀಡಲಾಗಿದೆ? ಪ್ರಶ್ನೆ 2. 2021ರ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು 3 ವಿಜ್ಞಾನಿಗಳು ಪಡೆದಿದ್ದಾರೆ. ಅದರಲ್ಲಿ ಒಬ್ಬರಾದ ಜಾರ್ಜಿಯೋ ಪ್ಯಾರಿಸಿ ಯಾವ ದೇಶದ ವಿಜ್ಞಾನಿ? 2021ರ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು 3 ವಿಜ್ಞಾನಿಗಳು ಪಡೆದಿದ್ದಾರೆ. ಅದರಲ್ಲಿ ಒಬ್ಬರಾದ ಜಾರ್ಜಿಯೋ ಪ್ಯಾರಿಸಿ ಯಾವ ದೇಶದ ವಿಜ್ಞಾನಿ? ಈ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ ಎಂಬ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.